ಇಲ್ಲ, ನಮಗೆ ಯಾರೂ ಕೂಡ, ನನಗೂ ಯಾರೂ ಕೊಟ್ಟಿಲ್ಲ ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ. ನಾನು ಗಮನಿಸಿದೆ, ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದೂ ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ಕಾಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತೊಗೊಂಡು ವೆರಿಫೈ ಮಾಡ್ಬೋದು. ಇಲ್ಲ, ನಮಗೆ ಕೊಟ್ಟಿಲ್ಲ. ಅಂದರೆ ಅವರು ಬಹುಶಃ ಇಂಟರಿಮ್ ಆಗಿ ಏನಾದರೂ ಕೊಟ್ಟಿದ್ದಾರೇನೋ ಮುಖ್ಯಮಂತ್ರಿಗಳಿಗೆ, ಗೊತ್ತಿಲ್ಲ. ಇನ್ನು ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಅದು ಚೀಫ್ ಮಿನಿಸ್ಟ್ರಿಗೆ ಏನಾದರೂ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ. ಒಂದು ವೇಳೆ ಅದು ಅವರು ಒಂದು ವಾರ ಸಮಯ ಕೊಟ್ಟಿದ್ದೋ ನಾವು, ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇವೆ. ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ. ಅಷ್ಟರೊಳಗಡೆ ಅವರು ವರದಿ ಕೊಡಬೇಕು. ಕೊಟ್ಟ ನಂತರ ಗೊತ್ತಾಗುತ್ತೆ. ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ, ಅಂಥದ್ದೇನೂ ಕೂಡ ನಾನು ಕೇಳಿಲ್ಲ. ನನಗೆ ಯಾವುದೂ ಅನುಮಾನ ಬಂದಿಲ್ಲ. ಇಲ್ಲಪ್ಪ, ನಾವೇನು ಅಲ್ಲ ರೀ, ನಾವು ಕದ್ದು ಕಳ್ತನ ಮಾಡಿ ಊಟ ಮಾಡೋದಿಲ್ವಲ್ಲ. ನಾವು ಮಾದೇವಪ್ಪ ಅವ್ರ ಮನೆಯಲ್ಲಿ ಸೇರಿದ್ದು, ನಮ್ಮ ಇದರದ ಬಗ್ಗೆ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ಸೇರಿದ್ದು. ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ದರು. ಅದ್ರ ಬಗ್ಗೆನೇ ಹೆಚ್ಚು. ಈಗ ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೋ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಏನು ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನು ನಾವು ಮಾತಾಡ್ಕೋಬೇಕಲ್ವಾ, ಅದಕ್ಕೆ ನಾವೆಲ್ಲ ಸೇರಿದ್ದು. ಆ ರೀತಿ ಏನು ಕದ್ದು ಊಟ ಮಾಡೋ ಅಂಥ ಅಗತ್ಯ ನಮಗಿಲ್ವೇ ಇಲ್ಲ. ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಮಾಡ್ತೀವಿ ಅಷ್ಟೇ. ಅದ್ರ ಮೇಲೆ ಇನ್ನೇನು ನೀವು ಎಷ್ಟು ಸಾರಿ ನೀವು ತಿರುಗಿಸಿ ಮಗಿಸಿ ಕೇಳಿದ್ರು ಅಷ್ಟೇ. ಅಲ್ಲಪ್ಪ, ನೀವು ಹೆಂಗೆ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ, ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ. ಅದು ಇವತ್ತಿದೆ ಅಲ್ಲ, ನೋಡೋಣ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ. ಗೊತ್ತಿಲ್ವಲ್ಲ, ನೀವು ಅವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗತ್ತಾ? ಅವ್ರ ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ. ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ ನನಗೆ. ಅವ್ರನ್ನೇ ಕೇಳ್ರಿ. ನನ್ನ ಮೇಲೆ ಯಾವ ಒತ್ತಡನೂ ಇಲ್ಲ. ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಕೇಳಬೇಕು ನೀವು. ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ. ನೋಡಿಯಪ್ಪ, ನನ್ನ ಕೆಲಸ ಏನು, ತನಿಖೆ ಅನೌನ್ಸ್ ಮಾಡಿದ್ದೀನಿ, ಹೌದಾ? ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ, ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ, ಅದಕ್ಕೆ ಕಂಪ್ಲೇಂಟ್ ಬಂದರೆ ಮಾಡ್ತಾರೆ. ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ದರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅದನ್ನು ನಿನ್ನೆ ಚರ್ಚೆ ಮಾಡಿದ್ದೆವು ನಾವು. ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ. ಆಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ವರದಿಯಲ್ಲಿ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡ್ತೀವಿ, ತೊಗೊಂಡೇ ಮಾಡೋದು. ಈಗ ಇಲ್ಲಿವರೆಗೂ ತೊಗೊಂಡೇ ಮಾಡಿದ್ದೀವಲ್ಲ. ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡೇ ಚರ್ಚೆಗಳು ಮಾಡಿದ್ದೀವಿ. ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು 2011 ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ. ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ. 2011 ಸೆನ್ಸರ್ ಉಪಯೋಗ ಆಗುತ್ತಾ, ಸದಾಶಿವ ಆಯೋಗದ ವರದಿ ಉಪಯೋಗ ಆಗುತ್ತಾ, ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ. ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಅಷ್ಟೇ.